ಬಿವೈ ವಿಜಯೇಂದ್ರ ಅವರು ರೈತರ ವಿಚಾರದಲ್ಲಿ ರಾಜ್ಯಪಾಲರಿಂದಲೇ ಸುಳ್ಳು ಹೇಳಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ಸರ್ಕಾರ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಅದೇ ಧಾಟಿಯಲ್ಲಿ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ರಾಜ್ಯಪಾಲರಿಂದ ಕಾಂಗ್ರೆಸ್ ಸುಳ್ಳು ಹೇಳಿಸಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಆರೋಪ. ಬಿಜೆಪಿ ಸರ್ಕಾರದ ಯೋಜನೆಗಳನ್ನ ನಾವೇ ತಂದಿದ್ದು ಅಂತ ಹೇಳಿ ಬೆನ್ನು ತಟ್ಟಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರ್ ಅಶೋಕ್ ಅವರು ಕೂಡ. ಕೋಮುವಾದಕ್ಕೆ ಉತ್ತೇಜನ ನೀಡುವ ಕೆಲಸ ಆಗಿದೆ. ಒಬ್ಬ ನಿರುದ್ಯೋಗಿ ಯುವಕನಿಗೆ ₹1 ಕೂಡ ಸಿಕ್ಕಿಲ್ಲ. ಯುವ ನಿಧಿ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬರದ ವಿಚಾರದಲ್ಲಿ 2,000 ಹಣ ಕೊಟ್ಟಿಲ್ಲ ಅಂತ ಹೇಳಿ ಸಾಕಷ್ಟು ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಶೋಕ್ ಸರ್, ಈಗಾಗಲೇ ಸುದೀರ್ಘ 44 ನಿಮಿಷಗಳ ಕಾಲ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅನುದಾನದ ವಿಚಾರವಾಗಿ, ಕೇಂದ್ರ ತಾರತಮ್ಯದ ವಿಚಾರವಾಗಿ. ಇಲ್ಲ, ಯಾವುದು ಹೊಸ ಘೋಷಣೆ ಇಲ್ಲ. ನಮ್ಮ ಸರ್ಕಾರ ಏನು ಮಾಡಿತ್ತು ಅದನ್ನೇ ಹೇಳ್ಕೊತಾ ಇದ್ದಾರೆ. ಮೆಟ್ರೋ ಕೇಂದ್ರ ಸರ್ಕಾರದ ಯೋಜನೆ, ಜಲಜೀವನ್ ಟ್ಯಾಪ್ ವಾಟರ್ ಮನೆಗೆ ಕೊಡೋದು ಅದು ಕೇಂದ್ರ ಸರ್ಕಾರದ ಯೋಜನೆ. ಶಿವಮೊಗ್ಗದ ಏರ್ಪೋರ್ಟು ಅದು ಯಡಿಯೂರಪ್ಪನವರಿದ್ದಾಗೆ ಹಾಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು, ಅದನ್ನು ಅವರೇ ಯೋಜನೆ. ಅಂದರೆ ಪ್ರತಿಯೊಂದನ್ನು ಕೂಡ ಇವರಿಗೆ ಒಂದು ಕೂಡ ಕಳೆದ 8 ತಿಂಗಳಲ್ಲಿ ಒಂದೇ ಒಂದು ಕಾಮಗಾರಿನೂ ಪ್ರಾರಂಭ ಮಾಡಿಲ್ಲ. ಸೊ ಈಗ ಎಲ್ಲ ಕಾಮಗಾರಿನೂ ನಮ್ಮದೇ, ಕೇಂದ್ರ ಸರ್ಕಾರದ ಏನೇನು ಕಾಮಗಾರಿ ನಮ್ಮದೇ ಅಂತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹೇಳಿಸಿದ್ದಾರೆ ಅಷ್ಟೇ. ತೆರಿಗೆ ಕಟ್ಟಲು ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ, ಆದರೆ ಅದು ಅನುದಾನ ಪಡೆಯಲು 10ನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ತೆರಿಗೆ ಕಟ್ಟೋದ್ರಲ್ಲಿ ನಾವು 1ನೇ ಸ್ಥಾನದಲ್ಲಿ ಇದ್ದೀವಿ, ಆದರೆ ಅಲ್ಲಿ